ರಾಜ್ಯಸಭಾ ಚುನಾವಣೆಗೆ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ನಾರಾಯಣ್ ಸಾಬ್ ಬಾಂಡಗಿ ಅವರು ಟಿವಿ ನನ್ನ ಜೊತೆ. ನಾರಾಯಣ್ ಸಾಬ್ ಬಾಂಡಗಿ ಅವರೇ, ಇವತ್ತು ನೀವು ಬಿಜೆಪಿ ಅಭ್ಯರ್ಥಿಯಾಗಿ ಕಣದಲ್ಲಿದ್ದೀರಿ. ಗೆಲುವಿನ ವಿಶ್ವಾಸ ಯಾವ ರೀತಿ ಇದೆ ನಮ್ಮದು? ನಾಮಪತ್ರ ಸಲ್ಲಿಸುವಾಗಲೇ ನಾವು ಗೆಲುವಿನ ವಿಶ್ವಾಸ ಇತ್ತು. ಯಾಕಂದರೆ ಅಷ್ಟು ಮತಗಳು ನಮ್ಮ ಜೊತೆಗೆ ಇದ್ದೇ ಇದೆ. ಹೀಗಾಗಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ನಾನು ಗೆಲ್ಲತಕ್ಕಂಥ ವಿಶ್ವಾಸ ಇದೆ. ನೀವು ಅಭ್ಯರ್ಥಿಯಾಗಿ ಆಯ್ಕೆಯಾದ ತಕ್ಷಣಕ್ಕೆ ನಿಮಗೆ ಗೆಲುವಿನ ಸಂಪೂರ್ಣವಂತ ವಿಶ್ವಾಸ. ಹಾಗಾಗಿ ನಿಮಗೆ ಇವತ್ತಿನ ಒಂದು ಫಲಿತಾಂಶದ ಬಗ್ಗೆ ದೊಡ್ಡ ಒಂದು ನೆಕ್ ಟು ನೆಕ್ ಫೈಟ್ ಅನ್ನುವಂಥದ್ದು ಯಾವುದೇ ರೀತಿ ಇಲ್ಲ. ಯಾವುದೇ ಪ್ರಶ್ನೆನೇ ಇಲ್ಲ. ನನಗೆ ಮತ ಕೊಟ್ಟ ನಂತರ 20 ಮತಗಳು ಉಳಿತವೆ. ಹೀಗಾಗಿ ನಾನು ಗೆಲ್ಲುವ ವಿಶ್ವಾಸ 100ಕ್ಕೆ 200 ಇದೆ. ಭಾರತೀಯ ಜನತಾ ಪಾರ್ಟಿ ಗೆದ್ದೇ ಗೆಲ್ತದೆ. ಕೇವಲ ನಾನಷ್ಟೇ ಅಲ್ಲ, ನಮ್ಮ ಮೈತ್ರಿ ಅಭ್ಯರ್ಥಿಯಾದ ಕುಪೇಂದ್ರ ಅವರು ಕೂಡ ಗೆಲ್ತಾರೆ ಅನ್ನತಕ್ಕಂಥ ವಿಶ್ವಾಸ ಇದೆ. ವಿಧಾನ ಪರಿಷತ್ ಸದಸ್ಯರಾಗಿದ್ದಂತಹ ನೀವು ಈಗ ರಾಜ್ಯಸಭೆಗೆ ಹೋಗ್ತಾ ಇದ್ರಿ, ಏನು ಅನ್ನಿಸ್ತದೆ ಸರ್? ವಿಧಾನ ಪರಿಷತ್ತಿಗೆ ನಾನು ಹೋದಾಗಲೂ ಸಹಿತ ಒಬ್ಬ ಸಾಮಾನ್ಯ ಕಾರ್ಯಕರ್ತರು ನನ್ನನ್ನು ಗುರುತಿಸಿ ಪಕ್ಷ ನನಗೆ MLC ಮಾಡ್ತು. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಇವತ್ತಿಗೂ ಸದಾ ಅದೇ ದೃಷ್ಟಿಕೋನ ಇಟ್ಕೊಂಡು ಯಾರು ಪಕ್ಷದ ಜೊತೆಗಿರ್ತಾರೆ, ಪಕ್ಷದ ತತ್ವ ಸಿದ್ಧಾಂತದ ಜೊತೆಗಿರ್ತಾರೆ, ಯಾರು ನಿಜವಾಗಿಯೂ ಕಾರ್ಯಕರ್ತರ ಜೊತೆಗೆ ಇರ್ತಾರೆ ಅಂಥವರನ್ನು ಭಾರತೀಯ ಜನತಾ ಪಾರ್ಟಿ ಗುರುತಿಸ್ತದೆ. ನಾವು ಯಾವತ್ತಲೂ ಹೇಳ್ತೀವಿ BJP ದ ಪಾರ್ಟಿ ವಿತ್ ಎ ಡಿಫ್ರೆನ್ಸ್ ಅಂತ. ಅದೇ ರೀತಿ ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನು ಗುರುತಿಸಿ ಇವತ್ತು ನನಗೆ MLCಲಿಂದ ರಾಜ್ಯಸಭೆಗೆ ಕೂಡ ಕಳಿಸಿದ್ದಾಗಿದೆ. ನಿಮಗೆ ಟಿಕೆಟ್ ಘೋಷಣೆ ಆದಾಗ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಅನ್ನುವಂಥ ಒಂದು ವಿಶ್ಲೇಷಣೆಯನ್ನು ಮಾಡಲಾಯಿತು. ನಿಶ್ಚಿತವಾಗಿಯೂ ಒಬ್ಬ ಸಾಮಾನ್ಯ ಕಾರ್ಯಕರ್ತನೇ ನಾನು. ನನ್ನ ಬ್ಯಾಕ್ಗ್ರೌಂಡು, ನನ್ನ ಮನೆತನ ಬ್ಯಾಕ್ಗ್ರೌಂಡು ಯಾರೂ ಕೂಡ ರಾಜಕೀಯ ಕ್ಷೇತ್ರದಲ್ಲಿಲ್ಲ. ನಾನು RSSಲಿಂದ ಬಂದಂಥ ಒಬ್ಬ ಸ್ವಯಂ ಸೇವಕ. ಹೀಗಾಗಿ ನಾನು ಮೊದಲಿನಿಂದಲೂ BJPಯಲ್ಲಿ ಕೆಲಸ ಮಾಡ್ಕೊತ ಬಂದಿದ್ದೇನೆ. ಭಾರತೀಯ ಜನತಾ ಪಾರ್ಟಿಯ ಅನೇಕ ನಾಯಕರ ಜೊತೆ ನಾನು ಕೆಲಸ ಮಾಡಿದ್ದೇನೆ. ಪಕ್ಷದ ಕಾರ್ಯಕರ್ತರ ಜೊತೆ ಒಳ್ಳೆಯ ಸಂಬಂಧ ಇದೆ. ಹೀಗಾಗಿ ಕಾರ್ಯಕರ್ತರು ಖುಷಿ ಪಡ್ತಾ ಇದ್ದೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ರಾಜ್ಯಸಭೆಗೆ ಹೋಗ್ತಕ್ಕಂಥ ಅವಕಾಶ ಸಿಕ್ಕಿದ್ದರಿಂದ ಸಾಮಾನ್ಯ ಕಾರ್ಯಕರ್ತರಿಗೂ ಖುಷಿಯಾಗಿದೆ. ಟಿಕೆಟ್ ಘೋಷಣೆ ಆಗೋ ಮುನ್ನ ನಿಮಗೆ ಆ ನಿರೀಕ್ಷೆ ಇತ್ತಾ ನಿಮ್ಮನ್ನು ಕೂಡ ಅಭ್ಯರ್ಥಿಯಾಗಿ ಪರಿಗಣಿಸಬಹುದು ಅನ್ನುವಂಥದ್ದು? ಇಲ್ಲ, ನನಗೆ TVಯಲ್ಲಿ ನನ್ನ ಹೆಸರು ನೋಡಿದಾಗಲೇ ಗೊತ್ತು. ಅದಕ್ಕಿಂತ ಮುಂಚಿತವಾಗಿ ಗೊತ್ತೇ ಇರಲಿಲ್ಲ. TVಯಲ್ಲಿ ನೋಡಿದ 1 ಗಂಟೆಯ ನಂತರ ಪಾರ್ಟಿ ಆಫೀಸ್ಲಿಂದ ನೀವು ಬೆಂಗಳೂರಿಗೆ ಬರಬೇಕು ಅನ್ನೋದು. ಹೀಗಾಗಿ ಪಕ್ಷನೇ ಗುರುತಿಸಿಕೊಟ್ಟದ ವಿನಃ ನನಗೆ TVಯಲ್ಲಿ ಹೆಸರು ಬರೋಕ್ಕಿಂತ ಮುಂಚೆ ಗೊತ್ತೂ ಇರಲಿಲ್ಲ. ಥ್ಯಾಂಕ್ ಯು. ಇದಿಷ್ಟು ಬಿಜೆಪಿ ಅಭ್ಯರ್ಥಿ ನಾರಾಯಣ್ ಸಾಬ್ ಬಾಂಡಗಿ ಅವರ ಮಾತುಗಳು. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಕಿರಣ್ ಹನೇಡ್ಕ, TV9 ಬೆಂಗಳೂರು.